मराठी येतं आहे जरा जवळचा हॉटेलमध्ये ऑर्डर करा. ನಾನು ಫುಲ್ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ, ದಯವಿಟ್ಟು ನೋಡ್ತು ಬನ್ನಿ ಅಂತ ಹೇಳ್ತೀನಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಆಲ್ಮೋಸ್ಟು 5-6 ಡೇಸ್ ಆಯ್ತು ಕೆಲಸ ಮಾಡಿರಲಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ. ಆ ಕಾರಣಕ್ಕಾಗಿ ಕೆಲಸ ಮಾಡಿಲ್ಲ, ವೀಡಿಯೋಸು ಮಾಡಿಲ್ಲ. ಅಂದರೆ ಚೂರು ಮಾಡಿದ್ದೆ, 1 ಅವರ್ 2 ಅವರ್ ಅಷ್ಟೇ. ಅದನ್ನು ಬಿಟ್ಟರೆ ಏನು ಮಾಡಿಲ್ಲ. ಆಲ್ಮೋಸ್ಟ್ ಈ ವಾರದ್ದು ಏನು ಅರ್ನಿಂಗ್ಸ್ ಏನು ಹೇಳ್ಕೊಳ್ಳೋಂಗಿಲ್ಲ ಅಷ್ಟೊಂದು. ಏನು ಎಷ್ಟಪ್ಪ ಆಗಿದೆ ಅಂದರೆ ಈ ವಾರದ್ದು ಓನ್ಲಿ 1,500 ರೂಪಾಯಿ ಆಗಿದೆ ಅಷ್ಟೇ. ಏನು ಸೋಮವಾರ ಮಾಡಿದ್ದೆ ಅದಷ್ಟೇ. ಅದಾದಮೇಲೆ ಕೆಲಸನ ಮಾಡಿಲ್ಲ. ಮಂಗಳವಾರ ಮಾಡಿಲ್ಲ, ಬುಧವಾರ ಮಾಡಿಲ್ಲ, ಗುರುವಾರ ಇಲ್ಲ, ಶುಕ್ರವಾರ ಇಲ್ಲ. ಇವತ್ತು ಶನಿವಾರ. ಸದ್ಯಕ್ಕೆ ಲಾಗಿನ್ ಆಗಿದ್ದೀನಿ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 30,237 ಕಿಲೋಮೀಟ್ರ್ ಆಗಿದೆ. ನೋಡೋಣ ಎಷ್ಟು ಕಿಲೋಮೀಟರ್ಸ್ ಆಗುತ್ತೆ ಏನು ಕತೆ ಅಂತ. 37 ಆರ್ಡ್ರ್ ಬೇರೆ ಹೊಡಿಬೇಕು. ಮಧ್ಯಾಹ್ನ 85% ಕೊಟ್ಟಿರೋದು. ಇವಾಗ ಸಂಜೆ ಮತ್ತು 45 ರೂಪಾಯಿ ಫ್ಲ್ಯಾಟ್ ಚಾರ್ಜ್ ಇದೆ. ಮಧ್ಯಾಹ್ನ 85. ಇವಾಗ ಸದ್ಯಕ್ಕೆ ಈ ಝೋನಲ್ಲಿ ಬಂದುಬಿಟ್ಟು 45 ರೂಪಾಯಿ ಐತೆ ಎಕ್ಸ್ಟ್ರಾ. ಆ ಕಡೆ ಝೋನಲ್ಲಿ ನನಗೆ ಮೆಸೇಜ್ ಬಂದಿರೋದು 45-50% ಈ ಥರ ಇರೋದು. ಅದಕ್ಕೆ ಇಲ್ಲೇ ವೇಟ್ ಮಾಡ್ತೀನಿ ಕೆಫೆ ಪರಿಸ್ಥಿತಿ ಹತ್ರ. ಎಲ್ಲರೂ ಆರ್ಡ್ರ್ ಬಿದ್ದರೆ ಬೀಳುತ್ತೆ, ಎಲ್ಲರೂ ಇಲ್ಲ ಮತ್ತೆ ಸಿಗ್ತೀನಿ ಆಮೇಲೆ. ಮೊದಲನೇ ಆರ್ಡ್ರು ರೋಲ್ಸ್ ಕಿಂಗಿಂದ ಆಯ್ಕೆ ಶೋಭಾ ಅಪಾರ್ಟ್ಮೆಂಟ್ ಹತ್ರ ಬಿದ್ದೈತೆ. 39 ನಿಮಿಷ ಅಂತೆ. 110 ರೂಪಾಯಿ ರಿಟರ್ನ್ ಅಮೌಂಟ್, 110 ರೂಪಾಯಿ ಆರ್ಡ್ರ್ ಕೊಟ್ಟವನೆ. 1.5 ಆರ್ಡ್ರ್ ಕೌಂಟಿಂಗು. ರಿಟರ್ನ್ ಅಮೌಂಟ್ 26 ರೂಪಾಯಿ. ಚಾರ್ಜ್ ಎಲ್ಲ ಸೇರಿಸ್ಬಿಟ್ಟು 110 ರೂಪಾಯಿ ಕೊಟ್ಟವನೆ. ಬಡ್ಡಿ ಮಗ ಫುಲ್ ಅಮೌಂಟ್ ಕೊಟ್ಟಿದ್ರೆ ಏನಾಗ್ತಿತ್ತು. ಅಕ್ಸೆಪ್ಟ್ ದ ಆರ್ಡರ್. ಇನ್ನೂ ಫುಡ್ ರೆಡಿ ಇಲ್ಲ. ಕಿಚನ್ಸಲ್ಲಿ ಬಿದ್ದೈತೆ. ಯಾವುದು ಇದರಲ್ಲಿ ನ್ಯೂ ಬೇಲ್ ರೋಡು, ಯಾವುದದು ಚಂದ್ರಪ್ಪ ಬಿಲ್ಡಿಂಗು, ಗೌರಿ ಅಪಾರ್ಟ್ಮೆಂಟ್ ಇದೆಯಲ್ಲ ಆ ಹತ್ರ, ಅಲ್ಲಿ ಕಿಚನ್ಸ್ ಬಿದ್ದೈತೆ. ರೋಲ್ಸ್ ಕಿಂಗ್ಗೆ ಫುಡ್ ಪಿಕಪ್ ಮಾಡಿ ಡ್ರಾಪ್ ಮಾಡಿದ ಮೇಲೆ ಸಿಗ್ತೀನಿ. ಸ್ನೇಹಿತರೆ ಬಂದಿದ್ದೀನಿ, ಕಿಚನ್ಸಲ್ಲಿ ಫುಡ್ಡು ರೆಡಿ ಐತೆ. 6496 ರೋಲ್ಸ್ ಕಿಂಗು ಅಣ್ಣ 6496 ಇದೆ. ಪಿಕಪ್ ಆಯಿತು. ಮೊದಲನೇ ಆರ್ಡ್ರು. ಇದೇನಿದು OTP ಹಾಕಿಬಿಡೋಣ. 2732 ಆಯಿತು. 6:52 ಗಂಟೆ ಆಗಿದೆ. ಇವಾಗ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೀರಿ ನೋಡೋಣ. ಶೋಭಾ ಅಪಾರ್ಟ್ಮೆಂಟ್ ಅನಿಸುತ್ತೆ ಆಲ್ಮೋಸ್ಟು. ಅರವಿಂದ್ ಅಸೋಸಿಯೇಷನ್ ಅಪಾರ್ಟ್ಮೆಂಟು. 266 ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಐತೆ. ಇಲ್ಲಿ ನೋಡಿದ್ರೆ 123 ರೂಪಾಯಿ ಅಪಾರ್ಟ್ಮೆಂಟು. ನೋಡಿರಿ ಡೆಲಿವರಿ ಚಾರ್ಜ್ ಎಷ್ಟು ತೊಗೊಂಡವನತ್ತೆ. 9.5 ಕಿಲೋಮೀಟ್ರು. ಯಾವುದು 8ನೇ ಮೇಲೆ ಆದಮೇಲೆ ಶೆಲ್ ಪೆಟ್ರೋಲ್ ಬಂಕ್ ಹತ್ರ ಇದೆಯಲ್ಲ ಆ ಅಪಾರ್ಟ್ಮೆಂಟಿಗೆ ಬಿದ್ದೈತೆ. ಮೊದಲನೇ ಆರ್ಡ್ರ್ ಡ್ರಾಪ್ ಮಾಡಿದ್ದೀನಿ. 26 ರೂಪಾಯಿ ರಿಟರ್ನ್ ಅಮೌಂಟ್ ಐತೆ. ಇವಾಗ ಚಾರ್ಜ್ ಬಂದುಬಿಟ್ಟು 45% ಇರೋದು. ಆದರೆ ಇದು 8ನೇ ಮೇಲೆಲ್ಲಿ ಅಷ್ಟೇ ತೋರಿಸೈತೆ. ಬರ್ರಿ ಇವಾಗ ಹೋಗೋಣ ನಮ್ಮ ಝೋನಿಗೆ. ಸರ್ವಿಸ್ ರೋಡ್ ಹಿಡ್ಕೊಂಡು ಏನಂತೀರ, ಏನು ಬೆಳಗ್ಗೆ ಸೂರ್ಯನ ಎತ್ತಿ ಮೇಲೆ ಬಂದುಬಿಟ್ಟವನೆ. ಇವಾಗ 7:15 ಆಗಿದೆ. ಇವಾಗ ಡ್ರಾಪ್ ಕೊಟ್ಟೆ. ಆಲ್ಮೋಸ್ಟ್ 20 ನಿಮಿಷ ಕೊಟ್ಟೆ. ಅದು ಗೊತ್ತಲ್ಲ, ಅಪಾರ್ಟ್ಮೆಂಟಲ್ಲಿ ಒಳಗಡೆ ನಡ್ಕೊಂಡು ಬರಬೇಕಾದ್ರೆ 5-10 ನಿಮಿಷ ಬೇಕು. ಏನು ಮಾಡೋಕ್ಕಾಗಲ್ಲ, ಇದೇ ಕೈವಾಡ. ಈ ಫೀಲ್ಡಿಗೆ ಬಂದುಬಿಟ್ಟಿದ್ದೀವಿ, ಮಾಡಲೇಬೇಕು. ನೋಡಿ ಸೆಕೆಂಡ್ ಆರ್ಡ್ರ್ ಇಂಡಿಯನ್ ಇದನ್ನಿದೆಯಲ್ಲ, ಎಲ್ಲಿ ಉಡುಪಿ ಗಾರ್ಡನ್ ಹತ್ರ ಸಂಜಯ್ ನಗರ ಅದರ ಮುಂದೆ ಇರೋದು ಇಂಡಿಯನ್ ಸ್ವೀಟ್ ಹೌಸು. ಎಲ್ಲಿ ಮಹಾಲಸ ಗ್ರ್ಯಾಂಡ್ ಹತ್ರ ಇದ್ದೆ. ಅಲ್ಲಿಂದ ಬಂದಿದ್ದೀನಿ 3.5 ಕಿಲೋಮೀಟ್ರು. ಇವಾಗ ಬಂದುಬಿಟ್ಟು ನೋಡಿಬಿಟ್ಟು ಪ್ಯಾಕ್ ಮಾಡ್ತಾವನೆ ಅಣ್ಣ ಬಂಡು ಸಿಸ್ಟಮ್ನ. ಅಲ್ಲಿವರೆಗೂ ನೋಡೇ ಇರಲಿಲ್ಲ ಅಣ್ಣ ಬಂಡು. ಏನು ಮಾಡ್ತಾರೆ, ಇಷ್ಟೆಲ್ಲ ಸ್ಟಾಕ್ ಬಂದುಬಿಟ್ಟೈತೆ. ಅವ್ರಿಗೂ ಕೆಲಸ ಐತೆ ಅನಿಸುತ್ತೆ. ಏನು ದೀಪಾವಳಿಗೆ ಇಷ್ಟೊಂದು ಸ್ವೀಟ್ಸು ಅದು ಇದು ಬಂದುಬಿಟ್ಟೈತೆ. ಸ್ನೇಹಿತರೆ, ಇದೆ 2ನೇ ಆರ್ಡ್ರಿಗೆ 102 ರೂಪಾಯಿ ಕೊಟ್ಟಿದ್ದ. ಸರ್ಜು 32 ರೂಪಾಯಿ, 30 ರೂಪಾಯಿ ರಿಟರ್ನ್ ಅಮೌಂಟ್ ಬೇರೆ ಇದೆ. ಇವಾಗ ಈ ಝೋನಲ್ಲಿ ಬಂದುಬಿಟ್ಟು 8 ಗಂಟೆ ಆಯಿತು. ಅಂದರೆ ಇವಾಗ ಕುರುಬ್ರಹಳ್ಳಿಯಲ್ಲಿದ್ದೀನಿ. 25% ಇದೆ ಓನ್ಲಿ. ಇವಾಗ 3 ಆರ್ಡ್ರ್ ಆಯಿತು. ಅಂದರೆ ಒಂದೂವರೆ ಸೇರಿಸ್ಬಿಟ್ಟು 3 ಆರ್ಡ್ರ್ ಆಗಿದೆಯಲ್ಲ ಅದಕ್ಕೆ. ಅಂದರೆ ಎಲ್ಲ ಇದೆಷ್ಟು ಕಿಲೋಮೀಟ್ರ್ ಪಿಕಪ್ ಡ್ರಾಪ್ ಬಂದು ಏರಿ ನೋಡ್ತೀನಿ. ಎಷ್ಟು ಬಂದಪ್ಪ, 102ಕ್ಕೆ 12.5 ಕಿಲೋಮೀಟ್ರು. ಅದು 11.5 ಇತ್ತು ಅವಾಗಂದರೆ ಸರ್ಜ್ ಜಾಸ್ತಿ ಇತ್ತಲ್ಲ, ಅದಕ್ಕೆ ದುಡ್ಡು ಜಾಸ್ತಿ ಆಗಿತ್ತು. ಆಮೇಲೆ 45% ಮಾಡ್ದೆ, ಅದಕ್ಕೆ ಕಮ್ಮಿ ಆಯಿತು. ಇವಾಗ ಅರ್ನಿಂಗ್ಸು 200 ಚಿಲ್ಲರೆ ಆಗಿದೆ. ಓನ್ಲಿ 2 ಆರ್ಡ್ರ್ ಹೊಡೆದಿರೋದು. ಅಂದರೆ 1 ಆರ್ಡ್ರ್ ಕೌಂಟ್ ಆಗಿದೆಯಲ್ಲ, 3 ಆರ್ಡ್ರು. ಇನ್ನು 30 ರೂಪಾಯಿ ರಿಟರ್ನು, ಇಲ್ಲಾಂದರೆ ಆರ್ಡ್ರ್ ಕೊಡ್ಬೋದು. ರಾಮೇಶ್ವರ್ ಕಫೆ ಎಲ್ಲರೂ ಯಾವುದಾದ್ರು ಬೇರೆದು. ಸರ್ ಡೋರ್ಗೆ ಕುತ್ಕೊಂಡಿಲ್ಲ ಸರ್, ಹಿಂದ್ಗಡೆದು ಡೋರು. ಓಕೆ, ಅವ್ರ ಮನೆಗೆ ಆರ್ಡ್ರ್ ಕೊಟ್ಟಿದ್ದೀನಿ. ಅವ್ರ ಮನೆಯಲ್ಲೇ ಆರ್ಡ್ರ್ ಕೊಟ್ಬಿಟ್ಟು ಬಂದೆ. ಇವಾಗ ಡೋರೇ ಹಾಕಿರಲಿಲ್ಲ ಈ ಸೈಡ್ದು. ಪರವಾಗಿಲ್ಲ ಬರ್ರಿ, ಇನ್ನು ಮತ್ತೆ ನಿಮ್ಗೆ ಆರ್ಡ್ರ್ ಬಿದ್ದ ಮ್ಯಾಗ ಸಿಗುತ್ತೀನಿ.
ಇವಾಗ ಸ್ನೇಹಿತರೆ ಮಲ್ಟಿ ಆರ್ಡರ್ ಬಿದ್ದೈತೆ MS ದೋಸಾ ಕಾರ್ನರಿಂದ. ಫುಡ್ಡು ರೆಡಿ ಇರೋದು ಎಲ್ಲಿ ಮತ್ತಿಕೆರೆ ಹತ್ತತ್ರ ಇದ್ದಾಗಲೇ ಪಿಕಪ್ ಎಳೆದ್ಬಿಟ್ಟಿದ್ದ. 3245 ಅಣ್ಣ 2 ಆರ್ಡ್ರು. 3245 ಇದು 0404 ಅಣ್ಣ 2 ಪಿಕಪ್ ಆಗಿದೆ. ಬರ್ರಿ 2 ಎಲ್ಲಪ್ಪ ಅಂದರೆ ಡ್ರಾಪು ಇದಕ್ಕಿರೋದು ಇಲ್ಲಿ ಹೆಬ್ಬಾಳ RT ನಗರ ಒಳಗಡೆನೋ ಸುಲ್ತಾನ್ ಪಾಳ್ಯದಲ್ಲಿ ಎಲ್ಲೋ ಎಲ್ಲೈತಿ ನೋಡೋಣ ರೀ ಕರೆಕ್ಟಾಗಿ. ಆನಂದ್ ನಗರ ಇನ್ನೊಂದು ಆನಂದ್ ನಗರ ಒಂದು ಹೆಬ್ಬಾಳ ಐತೆ. 54 ರೂಪಾಯಿ ಕೊಟ್ಟವನು ಅಷ್ಟೇ, ಏನು ಜಾಸ್ತಿ ಏನು ಕೊಟ್ಟಿಲ್ಲ. ಆಲ್ಮೋಸ್ಟ್ 2.5 ಕಿಲೋಮೀಟ್ರ್ ಪಿಕಪ್ಪೇ ಬಂದುಬಿಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಎಷ್ಟು ಕೊಡ್ತಾನೆ ಅಷ್ಟು ತೊಗೊಂಡು ಹೋಗೋದು ಅಷ್ಟೇ. ಇವಾಗ ಸ್ನೇಹಿತರೆ ಟೈಮಿಂಗ್ಸ್ ಆಲ್ಮೋಸ್ಟು 10 ಗಂಟೆ ಆಗಕ್ಕೆ ಬಂದಿದೆ. ಆಲ್ಮೋಸ್ಟು 11 ಆರ್ಡ್ರ್ ಹೊಡೆದಿರೋದು. ಮೇಡಮ್ 388 ಕಾಫಿ ರೆಡಿ ಕೊಟ್ಬಿಟ್ಟವ್ರೆ, ಎಲ್ಲರೂ ರೆಡಿನೇ ಇಲ್ಲ. ಮೇಡಮ್ 388 ಕೊಡಿ, ಅಲ್ಲಿದೆ. ನಾಷ್ಟ ಆಯ್ತಾನ? ಟಿಫನ್ ಆಯ್ತಂದೆ. ಟಿಫನ್ ಆಯ್ತಂದೆ. ನಮ್ದು ಇನ್ನೂ ಮಾಡ್ಬೇಕು. ಇಲ್ಲೇ ದಾವಣಗೆರೆ ಬೆಣ್ಣೆ ದೋಸೆಯಿಂದ. ಮೇಡಮ್ 318 8846 ಡ್ರಾಪು. ಇಲ್ಲೇ ತಿಂಡ್ಲು ಡ್ರಾಪು. ಹೌದಣ್ಣ, ಸರಿ ಬರ್ತೀನಿ ನಾನು. ಬೇಡಣ್ಣ, ಆರ್ಡ್ರ್ ರೆಡಿ ಐತೆ. ಆರ್ಡ್ರ್ ಬಿದ್ದಾಗೇನಿಲ್ಲ. ಪಾಪ ಅವರು ಕರೆದ್ರೆ ಟೀ ಕುಡಿಯೋಕ್ಕೆ ಸಬ್ಸ್ಕ್ರೈಬರ್ ಅಂತೆ. ಆದ್ರೆ ಏನು ಮಾಡೋದು, ಕೆಲಸದ ಟೈಮಲ್ಲಿ ಕುಡಿಯೋಕ್ಕಾಗಲ್ವಲ್ಲ. ಇದ್ರ ಫುಡ್ ರೆಡಿ ಇಲ್ಲ ಅಂದರೆ ಪರವಾಗಿಲ್ಲ, ಕುಡಿತಿದ್ದು. ಮೊನ್ನೆ ಸಿಕ್ಕಿದ್ರು ಇಲ್ಲೇ ಪಾಕಶಾಲದ ಫ್ರೆಂಡ್ಸು 2-3 ಜನ. ಅವ್ರ ಜೊತೆ ಹೋಗ್ಬಿಟ್ಟು ಕುಡ್ದೆ. ವಿದ್ಯಾರಣ್ಯಪುರಂ ಪಾಕಶಾಲಾ ಹತ್ತಿರದಿಂದ ಡ್ರಾಪ್ ಮಾಡಿದ್ದೀನಿ. ಅರ್ನಿಂಗ್ಸು ಎಷ್ಟಪ್ಪ ಒಂದು 500 ಚಿಲ್ಲರಾಗಿದೆ. ಪರವಾಗಿಲ್ಲ. 11 ಇದೊಂದು 12ನೇ ಆರ್ಡ್ರು ಇವಾಗ ಬಿದ್ದಿರೋದು. ಸ್ನೇಹಿತರೆ ಇವಾಗ ಬೂಸ್ಟ್ ಆನ್ ಮಾಡಿಬಿಟ್ಟವನೆ. ಯಾವುದ್ರಲ್ಲಪ್ಪ ಅಂದರೆ ಸಾಕರ್ ನಗರ ಝೋನಲ್ಲಿ. ಪರವಾಗಿಲ್ಲ, 2 ಗಂಟೆವರೆಗೂ ಇದನ್ನಿರೋದು. ಆದರೆ ನೋಡಿ ಈ ಥರ ಪಿಕಪ್ಪು ಡ್ರಾಪ್ 5 ಕಿಲೋಮೀಟ್ರ್ 6 ಕಿಲೋಮೀಟ್ರು. ಮೂಳು ಬಾಗಿಲು ದೋಸಾ ಪಾಯಿಂಟು, ಪಿಕಪ್ಪು ಡ್ರಾಪು ಆ ಕಡೆ. ಏನು ಮಾಡೋದು, ಈ ಥರ ಲಾಂಗ್ ಆರ್ಡ್ರ್ ಕೊಟ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಎಲ್ಲಿ ಕೊಡ್ತಾನೆ ಅಲ್ಲಿ ಹೋಗೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಡ್ರಾಪ್ ಎಲ್ಲಪ್ಪ ಅಂದರೆ ಹತ್ತತ್ರ ಔಟ್ ಆಫ್ ಝೋನ್ ಹತ್ತತ್ರ ಕೊಟ್ಬಿಟ್ಟವನೆ. ಇದು ಯಾವುದೋ ಒಂದು ಮನೆಗೆ ಅಲ್ಲಿ. ಇವಾಗ ಮೂಳು ಬಾಗಿಲು ಹತ್ರ ಬಂದು ಮುಂದೆ ಕೊಡ್ತಿದ್ರು. ಇವಾಗ ಯಾವುದು ಮೂಳು ಬಾಗಿಲು ದೋಸೆ ಪಾಯಿಂಟಾ ಅದಾ? ಏನು ಅಲ್ಲಿ ಕೊಡ್ತಾವ್ರ ಇವಾಗ? ಇವ್ರೇನಪ್ಪ ಎಲ್ಲೆಲ್ಲೋ ಕೊಟ್ಬಿಡ್ತಾರಪ್ಪ. ಇದ್ರೆ ಅಣ್ಣ ಪಿಕಪ್ ಎಲ್ಲಿ ಅಲ್ಲ, ಎಲ್ಲಿ ಹೋಗ್ಬೇಕಪ್ಪ? ಇಲ್ಲಿ ಏನೇನು ಈ ಥರ ಹಬ್ಬ ಅಣ್ಣ. 0840 ಕೊಡಿ, 0840 ಬರ್ರಿ. ಆಯಿತು, ಪಿಕಪ್ ಅಂದ್ರೂ ಹೋಗೋಣ ಡ್ರಾಪಿಗೆ. ರೂಲ್ಸ್ ಪ್ರಕಾರ ಇಂಡಿಯನ್ ಸ್ವೀಟಲ್ಲಿ ಇದು ಎಷ್ಟೊತ್ತು ಮಾಡ್ತಾರೆ ಅಂದರೆ ಬಂದುಬಿಟ್ಟು 3-4 ನಿಮಿಷ ಇವಾಗ ಪ್ಯಾಕ್ ಮಾಡಿಕೊಡ್ತಾರೆ. ನಾನು LNTLದಲ್ಲಿ ಇದ್ದಾಗಲೇ ರೆಡಿ ಕೊಟ್ಬಿಟ್ಟವ್ರೆ. ಇರಿ 1 ನಿಮಿಷ ಅನ್ಕೊಂತು 5 ನಿಮಿಷ ವೆಯ್ಟ್ ಮಾಡ್ಸವ್ರೆ ಎಲ್ಲ. ಸ್ನೇಹಿತರೆ ಯಾವ ಥರ ಲಾಂಗ್ ಆರ್ಡ್ರ್ ಕೊಟ್ಟ ಅಂದರೆ ತಲೆನೇ ಕೆಟ್ಟೋಗೈತೆ. 2.5 ಟ್ರಿಪ್ಸ್ ಅಂತೆ, ರಂಗದಿ ಬಸ್ಸಂತಿ ಪಿಕಪ್ಪು ಡ್ರಾಪು. ಇರಿ ತೋರಿಸ್ತೀನಿ. ಎಷ್ಟು ದಿವಸ ಆಯ್ತು ಆ ಏರಿಯಾಕ್ಕೆ ಹೋಗ್ಬಿಟ್ಟು. ಇಂದ್ರನ್ ನಗರ ಸೈಡು ಎಲ್ಲೋ ಕೊಟ್ಬಿಟ್ಟವನೆ. ಎಲ್ಲಿ ಸಾಕರ್ ನಗರ ಝೋನಿಂದ ಇಂದ್ರನಗರ ಒಳಗಡೆ. ಎಷ್ಟು ರೂಪಾಯಿ? 120 ಪ್ಲಸ್ 90 ರೂಪಾಯಿ ರಿಟರ್ನ್ ಅಮೌಂಟ್ ಕೊಟ್ಬಿಟ್ಟವನೆ. ಫುಲ್ ಅಮೌಂಟ್ ಕೊಟ್ಟಿದ್ರೆ ಏನಾಗೋದು? ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಫುಡ್ ರೆಡಿ ಇಲ್ಲ ಇನ್ನು ಅವ್ರು ಯಾವಾಗ ರೆಡಿ ಮಾಡಿಕೊಡ್ತಾರೆ ಕೊಡಲಿ. 2 ಕೌಂಟ್ರೀಸ್ ಅಂದ್ರೆ ಪರವಾಗಿಲ್ಲ. ಇನ್ನೂ ಬೇಕಾದ್ರೆ ಫಸ್ಟ್ ಟಾರ್ಗೆಟ್ಗೆ ಓನ್ಲಿ ಫಾರ್ 6 ಆರ್ಡ್ರಸ್ಸು. ಜಾಲಿಯಾಗಿ ಹೊಡಿತೀನಿ ಅಷ್ಟೇ, ಏನು ಜಾಸ್ತಿ ತಲೆ ಕೆಡ್ಸ್ಕೊಬಾರ್ದು. ಎಷ್ಟಾಗುತ್ತಲ್ಲ ಅದಕ್ಕೆ. ಇವಾಗ ಟೈಮಿಂಗ್ಸ್ ಅಂದ್ರೆ 12 ಗಂಟೆ ಆಗಿದೆ. ಆಲ್ಮೋಸ್ಟು ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 819 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಇದುವರೆಗೂ ಬೆಳಗ್ಗೆಯಿಂದ. ಪರವಾಗಿಲ್ಲ, ಚೆನ್ನಾಗಿದೆ ಅರ್ನಿಂಗ್ಸು. ಏನು ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೆ ಅಷ್ಟು ಹೊಡ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ. 12 ಗಂಟೆ ಮೇಲೆ ಇವಾಗ ಫಸ್ಟ್ನೇ ಆರ್ಡ್ರ್ ಪಿಕಪ್. ಅಣ್ಣ 9823 ಕೊಡಿ, ರೆಡಿ ಇದೆ. 9823 ರೆಡಿ ಇದೆ. ರಂಗದಿ ಬಸಂತಿ. ಹಾಂ ಪ್ಯಾಕಿಂಗ್ ಸರಿ. ಹಾಂ ಮಾಡ್ತೀನಿ. 0535 ಪಿಕಪ್ ಆಯಿತು. ಫಸ್ಟ್ ಫ್ಲೋರ್ ಬ್ಲ್ಯಾಕು. ದಮ್ಲೂರು ಅಂತೆ. ದಮ್ಲೂರು ನೀರು ಕಲಕಿ ಬೃಂದಾವನ ಟೆಂಪಲ್ ಅಂತೆ. ಇರಿ ನೋಡೋಣ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ. 18 ಕಿಲೋಮೀಟ್ರಾ? ಅಲ್ಲ ಬಡ್ಡೆ ಮಗ, ಹೌದು. ತಿಕ್ಕನ ಹೊಡೆದ್ಬಿಟ್ಟು ನಾವು ಸರಿಯಾಗಿರೋದನ್ನ
ಈ ಕಡೆ ಹೋದರೆ 18, ಎಮ್ ಜಿ ರೋಡ್ ಕಡೆ ಅಂದ್ರೆ ಹೋದರೆ 17. ಎಮ್ ಜಿ ರೋಡ್ ಕಡೆಯಿಂದ ಹೋಗ್ಬಿಡೋಣ. ಟ್ರಾಫಿಕ್ ಐತಲ್ಲ ಆದರೆ ಪರವಾಗಿಲ್ಲ, ಇದ್ರೆ ನಮಗೇನು ಹೊಸದ. ಮರೆಯೋ ಮನಸ್ಸು ನಂದಲ್ಲ, ಮರೆತು ಹೋಗುವ ನೆನಪು ನಿನ್ನದಲ್ಲ. ಕಣ್ಣಿಂದ ದೂರ ಇರಬಹುದು, ಆದರೆ ಮನಸ್ಸಿಂದ ದೂರ ಆಗೋಕ್ಕೆ ಸಾಧ್ಯವೇ ಇಲ್ಲ ಕಣೆ. ಏನು ಸೈಕಾಗೆ ಬರೆದ್ಬಿಟ್ಟವನೆ. ಸ್ನೇಹಿತರೆ 1:19 ಇವಾಗ ಬಂದಿದ್ದೀನಿ. ಅಂಥದ್ರಲ್ಲಿ ಕಸ್ಟಮರ್ ಬೇರೆ ವೇಟ್ ಮಾಡಿ, ಯಾರೋ ಬರ್ತಾವ್ರೆ ಅವ್ರ ಕೈಯಲ್ಲಿ ಕೊಡಿ ಅಂತ ಹೇಳ್ತಾರೆ. 2 ನಿಮಿಷ ವೇಟ್ ಮಾಡಿ ಅಂತೆ. ಎಷ್ಟು ಯಾವಾಗ ಬರ್ತಾರೆ ಯಾರಿಗೂ ಗೊತ್ತು. ಏನು ಮಾಡೋದು ತಿಳಿತಾ ಇಲ್ವಲ್ಲ. ಅದರಲ್ಲಿ ಬೇರೆ 5 ನಿಮಿಷ ಬೇರೆ ವೇಟ್ ಮಾಡಬೇಕು. ಬಾರಣ, ಎಲ್ಲಿದೆ ನೀನು? ಹಿಂಗೆ ಬೇರೆ ಕನ್ನಡ ಬೇರೆ ಬರಲ್ಲ. ಫಸ್ಟ್ ಫ್ಲೋರ್ ಬ್ಯಾಕ್ ಸೈಡ್ ಇದೆ ಅಲ್ವಾ. ಸುರಭಿ 58. ಎಲ್ಲವರು ಕಸ್ಟಮರು ಈ ಗೇಟಿಂದ ಬರ್ತಾರೋ, ಯಾವ್ದಾರು 2 ಗೇಟ್ ಇದೆಯಲ್ಲ ಫಸ್ಟ್ ಫ್ಲೋರ್ ಹಾಕೋರಂದರೆ ಇದೇ ಗೇಟಿಂದ ಬರ್ತಿರ್ಬೇಕು ಅನಿಸುತ್ತೆ. ಈ ಥರ ಲಾಂಗ್ ಆರ್ಡ್ರ್ ಹಾಕಿದ್ರೆ ಹೆಂಗೆ ನಮ್ಮ ಪರಿಸ್ಥಿತಿ? ನಮ್ಮ ಝೋನ್ ನೋಡಿ ತೋರಿಸ್ತೀನಿ ಎಲ್ಲೈತೆ ಅಂತ. ಇವಾಗ ನಮ್ಮ ಝೋನಲ್ಲಿ ನಾನಿರೋದಿಲ್ಲಿ ಯಾವುದಾದ್ರೆ ದಮ್ಲೂರು ಗೊತ್ತಿಲ್ಲ ಆಲ್ಮೋಸ್ಟು. ಅರೆ ಇವ್ರು ಬೇರೆ ಅಲ್ಲಿ ಕುತ್ಕೊಂಡು ಆರ್ಡ್ರ್ ಮಾಡೋರು ಅನಿಸುತ್ತೆ ನನ್ನ ಪ್ರಕಾರ. ಏಪ್ಪ ಬಾರೋ ಚಿನ್ನ, ಹಾರ್ನ್ ಹತ್ರ ಹೊಡಿನ. ಹಾರ್ನ್ ಹೊಡೆದ್ರೆ ಗೊತ್ತಾದರೂ ಆಗತ್ತೇನಂತ. ಎಷ್ಟೊತ್ತೈತಿ ಇವಾಗ ಕಾಲ್ ಮಾಡಿ? ಆಲ್ಮೋಸ್ಟು 2 ನಿಮಿಷನೇ ಆಗೋಯ್ತು. ಮತ್ತೆ ಕಾಲ್ ಮಾಡೋಣ ಇರಿ ಏನಂತಾರೆ. 20 ಕಿಲೋಮೀಟ್ರ್ ಅಂತ ಬಂದ್ರೂ ಇವ್ರಿಗೆ ರೆಸ್ಪಾನ್ಸ್ ಇಲ್ಲ ಅಂದರೆ ಇನ್ನೇನು ಮಾಡೋದು? 20 किलोमीटर ಅಂತ ಬರ್ತೀವಿ सर। क्या हो गया सर? आएगा भैया। कोई भी नहीं आ रहा है सर। 20 किलोमीटर से आया मैं अभी। इधर किधर उधर आ गए देखो। ठीक है भैया। ओके आ गए। 2 मिनट तोड़ी क्या? ಓಕೆ ಥ್ಯಾಂಕ್ ಯು. 50 ರೂಪಾಯಿ ಕೊಟ್ಬಿಟ್ರು, ಪರವಾಗಿಲ್ಲ. 96 ರೂಪಾಯಿ ರಿಟರ್ನ್ ಐತೆ ಇವಾಗ. हाँ ओके नहीं थोड़ा कन्नड़ आता है? कन्नड़ हिंदी कौन मराठी? हाँ मराठी कन्नड़ हिंदी मराठी येतं आहे. जरा जवळचा हॉटेलमध्ये ऑर्डर करा. हे नाही इंदिरानगर नाही, 2 आहेत. किती सगळ्याकडे ऑल ओव्हर बेंगलोरमध्ये येते रेस्टॉरंट. हां नाही काय? हां कुठे कुठे घालता बघा ॲड्रेस. म्हणताना उशीर झालं. तो कितने मला टोटल 21 किलोमीटर पडले आहेत म्हणताना म्हटलो. ಹಾಂ ಓಕೆ. ಅವ್ರ ಕಸ್ಟಮರ್ ಮರಾಠಿ ಅನಿಸುತ್ತೆ. ಅವರು ಕಸ್ಟಮರು ಹಸ್ಬೆಂಡ್ ಬಂದುಬಿಟ್ಟು ಯಲಹಂಕದಲ್ಲಿದ್ದಾರಂತೆ. ನೋಡ್ರಿ ನನಗೊಂದು ಆರ್ಡ್ರ್ ಬಿದ್ದುಬಿಟ್ಟೈತೆ ಇವಾಗ. 96 ರೂಪಾಯಿ ರಿಟರ್ನ್ ತಿಕ್ಕ ಹೊಡೆದ್ಬಿಟ್ಟು ಅಷ್ಟಾಗಿತ್ತು. ನನ್ನ ಬಾಯಲ್ಲಿ ಹೆಂಗೆ ಬರ್ತಾವೆ. ನನ್ನ ಮಗಂದು ಓದು ಇದು ಯಾವುದು ಧಾಬಾ ಎಷ್ಟು 9086 ಡೆಲ್ಲಿ ಅಂತೆ. ಕಿತ್ತೋದು ನನ್ನ ಮಗಂದು ಓದು 96 ರೂಪಾಯಿ ತಿಕ್ಕ ಹೊಡೆದ್ಬಿಟ್ಟ. ಯಾವ ಕಡೆ ಹೋಗೋದಂತ ನನಗೆ ಗೊತ್ತಾಗ್ತಲ್ಲ. ಈ ಕಡೆ ಎಲ್ಲ ಕಡೆ ಮ್ಯಾಪ್ ಹಾಕೊಂಡು ಓಡಿಸ್ಬೇಕಾಗುತ್ತೆ ಗಾಡಿನ. ಗೊತ್ತೂ ಆಗಲ್ಲ ಚೂರು. ಏನು ಮಾಡೋದು? ಯಾವ ಕಡೆ ಹೋಗೋದು? ಮತ್ತೆ ಆ ಕಡೆ ಹೋಗ್ಬೇಕು ಔಟ್ ಸೈಡು. ಬರೋಣ ಆಟೋದೊಂದು ಬರೋಣ. ಯಾವ ಕಡೆ ಹೋಗೋದಂತಲೇ ಗೊತ್ತಾಗಲ್ಲಪ್ಪ. ಅಂದರೆ ನಮ್ಮ ಏರಿಯಾದಲ್ಲಿ ನಮಗೆ ಲೊಕೇಶನ್ ಗೊತ್ತು, ರೆಸ್ಟೋರೆಂಟ್ ಒಳಗೆ ಗೊತ್ತು. ಈ ಕಡೆ ಬೇರೆ ಏರಿಯಾ ಕಡೆ ಬಂದರೆ ಮ್ಯಾಪ್ ಹಾಕ್ಕೊಂಡೇ ಓಡಾಡಿಸ್ಬೇಕು. ಸ್ನೇಹಿತರೆ ಅದು ಧಾಬಾ ಹೋಟೆಲಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ. ಏನಪ್ಪ ಇಂದಿರಾನಗರ ಟ್ರಾಫಿಕ್ಕು, ಸಿಗ್ನಲು 10 ನಿಮಿಷ ಅಂತೀನಿ. ಒಂದೊಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರಲ್ಲೇ ಟ್ರಾಫಿಕ್ಕು. ಅಲ್ಲಿ ನಿಂತ್ಕೊಂಡ್ರೆ ನೋಡ್ರಿ ಅಲ್ಲಿ ಎಷ್ಟು ಜಾಮ್ ಆಗಿಬಿಟ್ಟಿದೆ ಆ ಸಿಗ್ನಲಿಂದ. ಈ ಸಿಗ್ನಲ್ ಬಂದೆ ಶೆಲ್ ಪೆಟ್ರೋಲ್ ಬಂಕ್ ಹತ್ರ. ಇವಾಗ ಇಲ್ಲಿಂದ ಇನ್ನೂ 9.5 ಕಿಲೋಮೀಟ್ರ್ ಹೋಗ್ಬೇಕು. ಕಾಕ್ಸ್ ಟೌನಿಂದ ಪ್ರೆಸರ್ ಟೌನ್, ಅಲ್ಲಿಂದ ನಮ್ಮ ಕಾವಲು ಬೈಲು ಸಂದ್ರಕ್ಕೆ ಬಿದ್ದೈತೆ ಆರ್ಡ್ರು. ಪರವಾಗಿಲ್ಲ ಹೋಗೋದು ಒಂದೇ. ಏನು ಹೇಳ್ತೀರಾ? ಏನು ತಿಕಾನ ಹೊಡೆದ್ಬಿಟ್ಟವನಲ್ಲ. ನಂದು 98 ರೂಪಾಯಿದಲ್ಲಿ 120 ರೂಪಾಯಿ ಆರ್ಡ್ರ್ ಕೊಟ್ಬಿಟ್ಟು ಖಾಲಿ ಅದಕ್ಕೆ ಹೋಗ್ತೀವಿ. ಆರ್ಡ್ರ್ ಕೌಂಟಿಂಗ್ ಅಂದ್ರೆ ಆಯ್ತಲ್ಲ ಸಾಕು, ನಮಗೆ ತಲೆ ಕೆಡ್ಸ್ಕೊಬಾರ್ದು. ಹೆಂಗೋ ಇದೊಂದು ಕೊಟ್ಟರೆ 1000 ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಇನ್ನೂ 1000 ರೂಪಾಯಿನೂ ಆಗಿಲ್ಲ. ಆಲ್ಮೋಸ್ಟು 4 ಆರ್ಡ್ರ್ ಬೇಕು. ಏನು ಮಾಡೋದು? ಹೊಡೆಯೋದು. ಇವಾಗ ಸಂಜಯ್ ನಗರಲ್ಲಿ ನ್ಯೂ ಬೆಲ್ಟ್ ರೋಡ್ ಸಂಜಯ್ ನಗರ ಝೋನಲ್ಲಿ ಬೂಸ್ಟ್ ಆನ್ ಮಾಡಿಬಿಟ್ಟವನೆ. ಯಪ್ಪ ಇರೋ ನೋಡೋಣ ಆ್ಯಕ್ಟಿವ್ ಆಗಿದೆಯಲ್ಲ ಅಂತ. ಆಗಿದೆ ಆದ್ರೂ ಇವಾಗ 2 ಗಂಟೆ ಆಗಿದೆ. ಆಲ್ಮೋಸ್ಟು 2 ಅವರ್. ಬರೀ 2 ಆರ್ಡ್ರ್ ಹೊಡೆದಿದ್ದೀನಿ. 2 ಅವರ್ ಆಯಿತು.
ಅಪ್ಪ ಎರಡಲ್ಲಿ ಇಲ್ಲಿ ನೋಡಿ ರಂಡಿ ಮಗ ಓದು 13 ಕಿಲೋಮೀಟ್ರಿಗೆ ಸರಿ. ಇವಾಗ ಪಿಕಪ್ ಮಾಡ್ಕೊಂಡು ಬಂದಿರೋದು ಇಂದ್ರಾನಗರ ಆ ಕಡೆಯಿಂದ 11.5 ಕಿಲೋಮೀಟ್ರಿಗೆ 122 ರೂಪಾಯಿ ಕೊಟ್ಟವನೆ. 90 ರೂಪಾಯಿ ಚಿಲ್ಡ್ರನ್ನೇ ನನಗೆ ರಿಟರ್ನ್ ಅಮೌಂಟ್ ಕೊಟ್ಟವನೆ. ಅದನ್ನು ಸೇರಿಸ್ಬಿಟ್ಟು ಬೇರೆ ಅಮೌಂಟ್ ಕೊಡ್ಬೇಕು ತಾನೆ. ಏನು ಮಾಡೋದು? ಈ ಥರ ಹೊಡಿತಾನೆ ಬೋಳಿ ಮಗ ತಿಕ್ಕನ್ನೇ ಸರಿಯಾಗಿ. ನಾನು ಫುಲ್ ವೀಡಿಯೋ ನೋಡಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ. ದಯವಿಟ್ಟು ನೋಡ್ತು ಬನ್ನಿ ಅಂತ ಹೇಳ್ತೀನಿ. ಈ ಥರ ಮೋಸನ ಮಾಡ್ತಿರ್ತಾನೆ. ಬರೀ ನೀವು ಅರ್ನಿಂಗ್ಸ್ ವೀಡಿಯೋ ತಮ್ಮನೇಲಿ ನೋಡಿಬಿಟ್ಟು ಜಡ್ಜ್ ಮಾಡೋಕೆ ಹೋಗ್ಬಿಡ್ರಿ. ಈ ಥರ ಲಾಂಗ್ ಆರ್ಡರ್ ಕೊಟ್ಟಾಗಲೂ ಈ ಥರ ತಿಕ್ಕ ಹೊಡಿತಾ ನೋಡಿ. ದಯವಿಟ್ಟು ಫುಲ್ ವೀಡಿಯೋ ನೋಡಿ. ಆಮೇಲೆ ನಿಮ್ಗೆ ಏನು ಅನಿಸುತ್ತೆ ಆವಾಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಹೊಸರು ಬರೋರಿದ್ರೂ ಯೋಚನೆ ಮಾಡಿಬಿಟ್ಟು ಬರ್ರಿ ಅಂತ ಹೇಳ್ತೀನಿ. ಸುಮ್ಮನೆ ಮೇಲ್ಗಡೆ ತಮ್ಮನೆಲ್ಲೂ ಇದು ನೋಡಿಬಿಟ್ಟು ಜಾಸ್ತಿ ಯಾರೂ ಇದನ್ನು ಮಾಡೋಕ್ಕೆ ಹೋಗ್ಬಾರ್ದು ಯಾವಾಗ್ಲೂ. ಆ ಕಾರಣಕ್ಕೆ ಕೇಳೋದು. ನೋಡಿರಿ ಈ ಥರ ಲಾಂಗ್ ಆರ್ಡ್ರ್ ಕೊಡ್ತಾನೆ. ಇವಾಗ ಬೂಸ್ಟ್ ಅಂತ ಆನ್ ಮಾಡೋಣ, ನೋಡೋಣ. 23 ಆರ್ಡ್ರ್ ಆಗಿದೆ, ಇನ್ನೂ ಬೇಕಾದ್ರೆ 2 ಆರ್ಡ್ರು. ಸ್ನೇಹಿತರೆ ಮೊದಲನೇ ಆರ್ಡ್ರ್ ಮುಗೀತು. ಇವಾಗ ಅಂಬೂರ್ 5 ಸ್ಟಾರ್ ಬಿರಿಯಾನಿಯಿಂದ ಎಲ್ಲಿ JC ನಗರ ಕಡೆ ಕೊಟ್ಟವನೇ. ಫುಡ್ ರೆಡಿ ಐತಲ್ಲ ಗೊತ್ತಿಲ್ಲ. ಫುಡ್ಡು ರೆಡಿ ಇರೋದು. ಫಸ್ಟ್ ಟಾರ್ಗೆಟ್ ಮುಗಿದೋಗೈತೆ ಆಲ್ಮೋಸ್ಟು. ಇನ್ನು ಬೇಕಾದ್ರೆ ಸೆಕೆಂಡ್ ಟಾರ್ಗೆಟ್ಗೆ ಮತ್ತೆ 5 ಗಂಟೆಗೆ ಸಂಜೆ ಲಾಗಿನ್ ಆಗಬೇಕಾಗುತ್ತೆ ನಾನು. ಯಾಕಪ್ಪ ಅಂದರೆ ಫಸ್ಟ್ ಟಾರ್ಗೆಟು ಮತ್ತು ಸಂಜೆ ಟೈಮಲ್ಲಿ ಎಲ್ಲಿ ದೂರ ಆರ್ಡ್ರ್ ಕೊಟ್ಟರೆ ಏನು ಮಾಡೋದು. ಅದಕ್ಕೆ ಇವಾಗ ಡೈರೆಕ್ಟಾಗಿ ನಿಮಗೆ ಲಾಗಿನ್ ಆದ ತಕ್ಷಣ ಮತ್ತೆ ಸಂಜೆ ಸಿಗ್ತೀನಿ. ಸ್ನೇಹಿತರೆ ಸಂಜೆ ಮಳೆ ಬರ್ತೈತೆ ಸಿಕ್ಕಾಪಟ್ಟೆ ಜೋರ ಬಂದ್ಬಿಟ್ಟು ಹೋಗ್ಬಿಟ್ಟೈತೆ. ಇವಾಗ ಟೈಮಿಂಗ್ಸು 4:53 ಗಂಟೆ ಆಗಿರೋದು ಆಲ್ಮೋಸ್ಟು. ಇದುವರೆಗೂ ಅರ್ನಿಂಗ್ಸ್ 1400 ಚಿಲ್ಲರೆಗಿದೆ. 9 ಅವರ್ ಡ್ಯೂಟಿ ಮಾಡಿದ್ದೀನಿ. ಇವಾಗ 5 ಗಂಟೆದು ಶಿಫ್ಟ್ ಬುಕ್ ಮಾಡ್ಕೊತಾ ಇದ್ದೀನಿ. 5ರಿಂದ 7 ಮತ್ತು 7ರಿಂದ 8 ಅಂದರೂ ಮಾಡ್ಕೊಂಡು 7ರಿಂದ 11 ಗಂಟೆವರೆಗೂ ಮಾಡ್ಕೊಂಡಿದ್ದೀನಿ. ನೋಡೋಣ ಬರ್ರಿ. ಇನ್ನೂ 9 ಆರ್ಡ್ರ್ ಬೇಕಾಗೈತೆ. 9 ಆರ್ಡ್ರ್ ಬೇಕು. ಇಷ್ಟಾಗುತ್ತೆ. ಇವಾಗ ಜಾಕೆಟ್ ಬಿಕೆಟ್ ಎಲ್ಲ ಹಾಕೊಂಡ್ಬಿಟ್ಟು ಸಿಗ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ 2.5 ಟ್ರಿಪ್ಸ್ ಅಕೌಂಟು ಪಿಕಪ್ ಡ್ರಾಪ್ ಮಾಡ್ಕೊಂಡು ಬಂದಿರೋ ಸಹಕಾರ ನಗರದಿಂದ ಯಲಹಂಕದಲ್ಲಿ ಡ್ರಾಪ್ ಕೊಟ್ಟಿದ್ದೀನಿ. ರಿಟರ್ನ್ ಎಷ್ಟು 80 ರೂಪಾಯಿ ಐತೆ. 5 ನಿಮಿಷ ವೇಟ್ ಮಾಡಬೇಕು. ಇನ್ನೂ ಒಂದು ಆರ್ಡ್ರ್ ಹೊಡೆದ್ರೆ ಟಾರ್ಗೆಟ್ ಫುಲ್ ಕಂಪ್ಲೀಟ್ ಆಗಿಬಿಡುತ್ತೆ. ಏನು ಮಾಡೋದು, ಮಳೆ ಬರ್ತೈತೆ ಫುಲ್ಲು. ಅರ್ನಿಂಗ್ಸ್ ಅಂತೂ ಇದುವರೆಗೂ 2100 ರೂಪಾಯಿ ಆಗಿದೆ ಅರ್ನಿಂಗ್ಸು. ಪರವಾಗಿಲ್ಲ. ಇನ್ನು ಲಾಗಿನ್ ಆಗಿರ್ಬೇಕು ಆಲ್ಮೋಸ್ಟು 10-11 ಗಂಟೆವರೆಗೂ ಲಾಗಿನ್ ಆಗಿರ್ಬೇಕು ನಾನು. ಸ್ನೇಹಿತರೆ ಬೆಳಗ್ಗೆ ಬಂದುಬಿಟ್ಟು 30,237 ಆಗಿತ್ತು. ಇವಾಗ ಗಾಡಿ ಕಿಲೋಮೀಟ್ರ್ ಬಂದುಬಿಟ್ಟು 30,443 ಕಿಲೋಮೀಟ್ರು. ಇರಿ ಕ್ಯಾಲ್ಕುಲೇಟ್ ಮಾಡಿಬಿಡೋಣ. ಫಸ್ಟಕ್ಕೆ 30,237 ಬೆಳಗ್ಗೆ. ಇವಾಗ 30,443, 206 ಕಿಲೋಮೀಟ್ರ್ ಆಗಿದೆ. ಸ್ನೇಹಿತರೆ ಡ್ಯೂಟಿ ಆಫ್ ಮಾಡಿದ್ದೀನಿ ಆಲ್ಮೋಸ್ಟು. ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ ಹೇಳ್ತೀನಿ. 2,682, 14 ಅವರ್ 47 ನಿಮಿಷ. ಆರ್ಡ್ರ್ ಬಂದುಬಿಟ್ಟು 44 ಆರ್ಡ್ರ್ ಹೊಡೆದಿದ್ದೀನಿ. ಇದರಲ್ಲಿ ಇದು ಮಾಡಬೇಕಲ್ಲ ಏನದು, ಇದು 206 ಕಿಲೋಮೀಟ್ರ್ ಆಗಿದೆ. 2,682 ಪ್ಲಸ್ 525 ರೂಪಾಯಿ ಇನ್ಸೆಂಟಿವ್ 3,207 ರೂಪಾಯಿ ಹೊಡೆದಿದ್ದೀನಿ ಇವತ್ತು. ಎಷ್ಟು ಆಲ್ಮೋಸ್ಟ್ 3-4 ದಿವಸ ಆಯ್ತು ಕೆಲಸ ಮಾಡಿರಲಿಲ್ಲ. ಪರವಾಗಿಲ್ಲ, ಅರ್ನಿಂಗ್ ಚೆನ್ನಾಗಿದೆ. ನಾಳೆ ಏನು ಆಫರ್ ಐತೆ ಅಂತ ಸಂಡೇ ನಾಳೆಗೆ ಹೇಳ್ತೀನಿ. ಈ ವಿಡಿಯೋ ಎಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಎಷ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ.